ಏನ್ ಮಾಮ್ ನೆನೆ ಬಿಟ್ಟಿದ್ರೆ 500 ಹೊಡೆದ್ಬಿಡ್ತೀರಿ. ನಿಮ್ ಟೀಮ್ ಅವ್ರ ಸಂಜುನೇ ಬೇಕು ಅಂದ್ಬಿಟ್ಟು ಪಾಪ ಜಡೇಜನ್ ಕಳಿಸ್ಬಿಟ್ಟು ಕರ್ಕೊಂಡ್ರಿ. ನಿಮ್ ಸಂಜು 8 ಬಾಲ್ 7 ರನ್ ನೋಡ್ಬಿಟ್ಟು ನಿಮ್ ತಲಾಗೊಂಡ್ ಟ್ರಿವ್ಯೂ ಕೊಟ್ಬಿಟ್ಟು ಮನೆಗೆ. ಸಂಜು ಸ್ಯಾಮ್ಸಂಗ್ ಔಟ್ ಆದ್ಮೇಲೆ ಒಳ್ಳೆ ಒಣಗೋಗಿರೋ ಮರದಿಂದ ಹಣ್ಣುದ್ರಲ್ವ ಆತರ ಪತ ಪತ ಅಂತ ಉದ್ರೋದ್ರು ಎಲ್ಲಾರು. ಒಂದೊಂದಲ್ಲ ಇನ್ ಈ ಕಡೆ ಜಡೇಜಾ ಕೇಳ್ಬೇಕಾ, ಎಲ್ಲಾರನ್ನ ಔಟ್ ಮಾಡಿ ಹೆಡ್ ಶಾಟ್ ಬೇರೆ ಹೊಡಿತಾವ್ ಡಿಶ್ಕೆ ಅಂತ. ಯಾಕೋ ಮಾತೇ ಇಲ್ಲ, ನಾಲ್ಗೆ ಬಿದ್ದೋಯ್ತಾ ಇಲ್ಲ ತಿಕ್ಕ ಉರ್ದೋಯ್ತಾ? ಫಸ್ಟ್ ಮ್ಯಾಚ್ ದೇವ್ರಿಗೆ ಕಣ. ಸೋತ್ ಮೇಲೆ ಎಲ್ಲಾರು ಹಿಂಗೆ ಹೇಳೋದು. ನಾನು ಸೋಲೋರ್ನ ನೋಡಿದೀನಿ, ಈ ತರ ಈನೇ ಯಾಕವಾಗ ಸೋಲು ಚೀ ಲೋ. ಆಲ್ಮೋಸ್ಟ್ 20 ಓವರ್ಗೆ 127 ಯಾರು ಹೊಡಿತಾರೆ. ನಮ್ ತಲಾ ಇದ್ದಿದ್ರೆ ಹಿಂಗೆಲ್ಲ ಸೋಲ್ತಾ ಇರ್ಲಿಲ್ಲ ಕಣಲಿ. ನಿಮ್ ತಲಾ ಇದ್ದಿದ್ರೆ ಇನ್ನೊಂದ್ ಹತ್ರ ಎಕ್ಸ್ಟ್ರಾ ಹೊಡ್ಬಿಟ್ಟು ಸೋಲ್ತಾ ಇದ್ರಿ ಅಷ್ಟೇ. ನಮ್ ಕಡೆ ಬ್ಯಾಟಿಂಗ್ ಇನ್ನು ಸೆಟ್ ಆಗಿಲ್ಲ ಕಣ, ಸೆಟ್ ಆಮೇಲೆ ಕೊಡ್ತೀವಿ ನೋಡು. ನಿಮ್ ಬಾಲಿಂಗು ಬಾರಿ ನೋಡ್ಬಿಟ್ಟು ಬಾರಪ್ಪ. ಚಿಕ್ಕ ಹುಡುಗ ಸೂರ್ಯವಂಶಿ ನಿಮ್ ಗಾಕ್ ಅನ್ಸ್ಬಿಟ್ಟು ಹೋಗ್ಬಿಟ್ನಲ್ಲೋ. 15 ಬಾಲ್ 50 ರನ್ ಹೊಡೆದ್ ಬಿಸಾಕ್ಬಿಟ್ಟ ನಿಮ್ಗೆ. 52ನೇ ರನ್ ಔಟ್ ಮಾಡಿದೀವಿ. ಹಂಗೆ ಏನ್ ಕಿತ್ತಾಕೊಂಡ್ಬಿಟ್ರಿ, ಏನ್ ಮ್ಯಾಚ್ ಗೆದ್ಬಿಟ್ರ? 12 ಓವರ್ ಮುಗಿಸ್ಬಿಟ್ಟು ಹೋದ್ರು ಅವ್ರ ಮನೆಗೆ. ನಮ್ಮಿಬ್ರು ಫ್ರೆಂಡ್ಶಿಪ್ ಮೇಲೆ ನಿಂಗೆ ಅನುಮಾನ ಬರಬಾರ್ದು ಅಂತ ಒಂದ್ ಕವಿತೆ ಬದಿ ಏನ್ ಕೇಳು. ಬೇಡ ನಂಗೇನ್ ಟಶ ಅನುಮಾನ ಇಲ್ಲ, ನಿನ್ ಕವಿತೆ ಮಾತ್ರ ಹೇಳ್ಬೇಡ ಪ್ಲೀಸ್. ಹೇಳಿಲ್ಲ ಅಂದ್ರೆ ನಿನ್ ತಮ್ಮನ್ ಮೇಲಾಣೆ. ನನ್ನನ್ನು ನಾನು ತಡೆದಿರುವೆ ಯಾಕೆಂದ್ರೆ ನಮ್ಮಿಬ್ಬರ ಗೆಳೆತನ ತುಂಬಾ ಗಟ್ಟಿ ಇದೆ. ಎಂತಕ್ ತಡೆದಿದ್ಯಪ್ಪ ನೀನು ಬೋಸ್ನಿಕೆ? ಓಕೆ ಕಂಟಿನ್ಯೂ. ನನ್ನನ್ನು ನಾನು ತಡೆದಿರುವೆ ಯಾಕೆಂದ್ರೆ ನಮ್ಮಿಬ್ಬರ ಗೆಳೆತನ ತುಂಬಾ ಗಟ್ಟಿ ಇದೆ. ನಮ್ಮಿಬ್ಬರ ಗೆಳೆತನಕ್ಕೆ ಮರ್ಯಾದೆ ಕೊಡ್ತಿದ್ ಮಚ್ಚ, ಇಲ್ಲ ಒಡಿಯಕ್ ತಿಕ ನಿಂದು ಚೆನ್ನಾಗಿದೆ. ಮಕ್ಕಳು 3 ಬಿಟ್ಟು ಇಟ್ಬಿಟ್ಟವ್ರ. ಏನಪ್ಪ ನಿಮ್ ಸಂಜು ತಲಾ ಕ್ರೆಡಿಟ್ ಕೊಡ್ದಿರ ಹೋಗೋದೇ ಇಲ್ಲ. ಅವನ್ನ ಬಿಡೋ, ಆಯುಷ್ ಮಾತ್ರ ನೋಡೋ ಹೆಂಗ್ ಹೊಡ್ದವನೆ. 73 ಅಲ್ಲೂ 7 ತಲಾ ಫಾರ್ ರೀಸನ್. ಏನ್ ಮಾಡಿದ್ರೆ ಏನ್ ಗೆದ್ಬಿಟ್ರ? 18 ಓವರ್ ಹೊಡ್ಬಿಟ್ಟು ಮನೆಗೆ ಹೋದ್ರು ಅವರು. ನಮ್ಮವರೆಲ್ಲ ಇವಾಗ ಫಾರ್ಮ್ ಬತ್ತವ್ರ ಕಣೋ. ಹೊಡಿತೀವಿ 5ನೇ ತಾರೀಕು ನಿಮ್ ಜೊತೆ ನೈತಲ್ಲ, ನಿಮ್ ಮನೆಗೆ ನುಗ್ಗ್ ಹೊಡಿತೀವಿ. ನಿಮ್ಮ ಮನೆ ಕಾಪಾಡ್ಕೊಳಕ್ ಆಗಿಲ್ಲ ನಿಮ್ಗೆ, ನಮ್ ಮನೆಗ್ ಬೇರೆ ನುಗ್ಬಿಟ್ಟು ಹೊಡಿತೀರಾ? ಅದು ಅಲ್ಲದೆ ಪಾಯಿಂಟ್ಸ್ ಟೇಬಲ್ ನೋಡು 10 ಅಲ್ಲಿ ಇದೀರಾ. ಓದ್ ಸೀಸನ್ 10, ಈ ಸೀಸನ್ 10. ನಿಮ್ ತಲಾ ನಂಬರ್ 7 ಅಲ್ಲ 10 ಅಂತ ಇರ್ಬೇಕಾಯ್ತು. 5ನೇ ತಾರೀಕು ನಮ್ ತಲಾ ಕಾಡು. ಸಾರಿ ನಮ್ ತಲಾ ಬರ್ತಾರೆ, ನಿಮ್ಗೆಲ್ಲಾ ಹೊಡಿತಾರೆ. ನೋಡೋಣ ನಿಮ್ ತಲಾ ಕಾಡು. ಸಾರಿ ನಿಮ್ ತಲಾ ಬಂದ್ ಏನ್ ಮಾಡ್ತಾರ ನೋಡೋಣ. ಈ ಸಲ ಮಾತ್ರ ಬಿಡಲ್ಲ, ನಿಮ್ನ ಸೋಲಿಸ್ತೀವಿ. ಬಾ ನೋಡೋಣ, ನೀವ್ ಸೋಲ್ಸೇ ಹೋಯ್ತಿರೋ ಸೋತ್ಕೊಂಡೇ ಹೋಯ್ತಿರೋ ಏನ್ ಮಾಡ್ತೀರ ನೋಡೋಣ ಬಾ. ಹಲೋ, ಈ ಸಲ ಕಪ್ಪು ಲಾಲಿಪಾಪು. ನಾವ್ ಒಂದೇ ಮ್ಯಾಚ್ ಕಣ ಸೋತಿರದ್ಲಿ. 1-2 ಸೋಲೆ ಚಿಕ್ಕ ಹುಡುಗನ ಕೈ ಹೊಡ್ಸ್ಕೊಂಡ್ಬಿಟ್ರಲ್ಲ. ಚಪ್ಪಲಿ ನನ್ ಮಗನೇ, ನಾವ್ 19 ಓವರ್ಗಾರು ತರ್ಸಿದೀವಿ, ನಿಮ್ಗೆ 12 ಓವರ್ಗೆ ಹೊಡೆದ್ ಕಳ್ಸಿದ್ರು ಅವ್ರು. ಗ್ಯಾಪ್ನ ಐತಾನೆ. ಚೋಟಾ ಬಚ್ಚಾ ಸಮಜ್ಗೆ ನಾ ಕೊಯ್ ಅಂಕ ದಿಕ್ಕಾನಾ ರೇ. ಸೂರ್ಯವಂಶಿ 15 ವರ್ಷ 9ನೇ ಕ್ಲಾಸ್ ಇರ್ಬೇಕು ಅವ್ನು. ಇವಾಗ ಸ್ಕೂಲ್ ಕಳ್ಸೋ ಅವ್ನ. ಎಕ್ಸಾಮ್ ಆಗೋಯ್ತು ಮಾಮ್, ಸಮ್ಮರ್ ಹಾಲಿಡೇಸ್. ಲೋ ಅವ್ನಿಗೆ ಫಸ್ಟ್ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡಕ್ ಕಳ್ಸ್ರಲ್ಲೋ. ಏನದ್ ಬಂದವ್ರಿಗೆಲ್ಲ 6-4 ಮೊನ್ನೆ ಬೂಮ್ರಾಗೆ ಬಿಟ್ಟಿಲ್ಲ ಮಾಮ್, ನಾನು ಏನ್ ಮಾಡ್ಲಿ? ಬೂಮ್ರಾ ಚಿಕ್ಕ ಹುಡುಗ ಅಂತ ಬಿಟ್ಟವ್ರೆ, ನೆಕ್ಸ್ಟ್ ಮ್ಯಾಚ್ ಕೊಡ್ತಾ ಅಂತ ನಿಮ್ಗೆ ಬೂಮ್ ಅಂತ ಕೆಲ್ಸನ. 4 ಮ್ಯಾಚ್ ಗೆದ್ದಿದೀವಿ ನಾವು. ಅಲ್ಲಿ ಪಕ್ಕದಲ್ಲಿರೋ ಹೇಳು 3-3 ಸೋತ್ಕೊಂಡ್ ಕುತ್ಕೊಂಡವ್ರೆ. ನನ್ ಬಗ್ಗೆ ಏನೋ ಮಾತಾಡ್ತೀರಾ? ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡ್ರೋ ನೀವಿಬ್ರು. ಅದ್ರಲ್ಲಿ ಏನೈತ್ ಮಾತಾಡೋದು? 49 ಹೋದವ್ರಿಗೆಲ್ಲ ಈಸಿ ಪೀಸೆ ಹೊಡಿತೀವಿ ಅಂತ ಗೊತ್ತಿತ್ತು ನಮ್ಗೆ. ಯಾಕ್ ಮರಿ 2016-17 CSK ಜೊತೆ ನೀವು ಬ್ಯಾನ್ ಆಗಿದ್ ಮರ್ತೋಗ್ಬಿಟ್ರಾ? ಹೌದು, ನಾನೇ ಮರ್ತೋಗ್ಬಿಟ್ಟಿದ್ದೆ ಇವ್ರು ನಮ್ ಜೊತೆ ಬ್ಯಾನ್ ಆಗಿದ್ದು. ನಿಮ್ಮಿಂದ ನಾವು ಬ್ಯಾನ್ ಆಗಿದ್ವು ಚಪ್ರಿ ನನ್ ಮಗನೆ. ನಮ್ಮಿಂದ ಏನ್ ಬ್ಯಾನ್ ಆಗಿದ್ದು? ನಾವ್ ಹೇಳ್ತೀನೋ ಅಂತೀವಿ, ತಿಂತ್ಯಾ? ಕಿತ್ತಾಡ್ಕೊಂಡ್ ಸಾಯ್ರಿ. ಇನ್ನೇನು ನಿಮ್ ಟೀಮ್ ಓನರ್ ಹಳ್ಳಿಯ ಏನೋ ಚಪ್ರಿ ಆಟ ಆಡ್ಕೊಂಡ್ ಬೆಟ್ಟಿಂಗ್ ಸೋತೋಗ್ಬಿಟ್ಟಾಗಿದೆ. ಹೋಗ ಅವ್ನ ಕೇಳ್ಕೊ, ನನ್ನೇನ್ ಕೇಳ್ತಾ ಇದ್ಯಾ? ನಂಗೂ ತಲೆ ಸರಿ ಇಲ್ಲ. ಹೋಗಿ ಪಾಯಿಂಟ್ ಟೇಬಲ್ ಲಾಸ್ಟ್ ಅಲ್ಲಿ ಮಾತಾಡ್ತಾ ಇನ್ನ. ನೀವು ಆ ಚಿಕ್ಕ ಹುಡುಗನ ಆಚೆ ಇಕ್ಬಿಟ್ಟು ಬರೀ ನೋಡೋಣ. ಆ ಚಿಕ್ಕ ಹುಡುಗ ಇಲ್ಲ ಅಂದ್ರೆ ನೆನ್ನೆ ಸೋತೋಗ್ಬಿಡ್ತಿದ್ರಿ ನೀವು. ಏನ್ ಬರೀ ಅಲಕ್ ಬುಲಕಲ್ ಗೆದ್ಬಿಟ್ರಿ? ಅಲ್ಲಾಕ್ ಬುಲಾಕಲ್ಲ, ಕಷ್ಟಪಟ್ಟು ಗೆದ್ದಿದ್ದು ನಮ್ ಸಂಜು ನೋಡು ಮತ್ತೆ ಫಾರ್ಮ್ ಬಂದ. ಫಸ್ಟ್ ಸೆಂಚುರಿ ಈ ಸೀಸನ್ ಗೆ ನಮ್ CSK ಕಡೆಯಿಂದ. ನೀವೇನ್ ಮಾಡಿದೀರಾ? ಈ ಸೀಸನ್ ಹೈಯೆಸ್ಟ್ ರನ್ಸ್ ನಮ್ದೇ ಕಣ ಇರೋದು, 250. ಗ್ಯಾಪ್ ನ ಇತ್ತಾನೆ ನಿಮ್ ಮೇಲೆ ಹೊಡೆದಿರೋದು. ನಿಮ್ದು ರೆಕಾರ್ಡ್ ಬಿಡಪ್ಪ. ಹೆಂಗೆ ಫಸ್ಟ್ ವಿಕೆಟ್ ಕೀಪರ್ ಸೆಂಚುರಿ ಹೊಡೆದಿರೋದು. ನೀನೇ ನಿನ್ ಮನ್ಸಿಂದ ಹೇಳು, ಸ್ಟೆಪ್ಸ್ ಮೋಸ ಮಾಡಿಲ್ವಾ ನೀವು? ನಾವೇನ್ ಮೋಸ ಮಾಡಿದ್ವಿ? ಓವರ್ ನಡಿಬೇಕಾದ್ರೆ ಗ್ಲೌಸ್ ಚೇಂಜ್ ಮಾಡೋದು ಅಗೇನ್ಸ್ಟ್ ದ ರೂಲ್ಸ್. ಅವನಿಗೆ ಅದೊಂದು ಗ್ಲೌಸ್ ಚೇಂಜ್ ಮಾಡ್ಕೊಟ್ಬಿಟ್ಟಿದ್ರೆ ನಿಮ್ ನಾಯಿ ಹೊಡೆದಂಗ್ ಹೊಡ್ಬಿಡ್ತಿದ್ದ, ಪಕ್ಕ ಸಾಮಾನ್ ನೋಡ್ಬಿಡ್ತಿದ್ದ. ಅದಕ್ಕೆ ನೆಕ್ಸ್ಟ್ ಬಾಲ್ ವಿಕೆಟ್ ಆಗ್ಬಿಟ್ಟು ಕಳ್ಸ್ಲಿಲ್ವಾ ಮನೆಗೆ? ಅವ್ನ ಡ್ರೆಸ್ಸಿಂಗ್ ರೂಮ್ ಹೋದಾಗ ನೀವೇನ ಸಿಕ್ಬಿಟ್ಟಿದ್ರೆ ಹೆಲ್ಮೆಟ್ ನಾಗ ನಿಮ್ ತಲೆಗೆ ಕುಕ್ಬಿಡ್ತಿದ್ದ. ನಮ್ದ್ ಬಿಡಪ್ಪ, ನಿಮ್ದಿರೋದು ಇವತ್ತು ಮೇನ್ ರೈವಲ್ರಿ. ಲಾಸ್ಟ್ ಸೀಸನ್ ನಿಮ್ ಬಾಸ್ ಸುಮ್ನೆ ಇರಕ್ಕಾಗ್ದಾರ ಗೆದ್ಮೇಲೆ ಹೋಗ್ಬಿಟ್ಟು ಹಾರ್ದಿಕ್ ಪಾಂಡ್ಯಗೆ ರೋಹಿತ್ ಶರ್ಮಾಗೆ ಫಾ ಅನ್ಬಿಟ್ಟು ಬಂದಿದ್ರು. ಅಕಸ್ಮಾತ್ ನೀವೇನಾರು ಇವತ್ತು ಸೋತೋಗ್ಬಿಟ್ರೆ ಅವರಿಬ್ರು ನಿಮ್ಗೆ ಫಾ ಅನ್ಬಿಟ್ಟು ಹೋಗ್ಬಿಡ್ತಾರೆ.
ಅವೆಲ್ಲ ಇಲ್ಲ ಶಿಷ್ಯ, ಗೆದ್ದೆ ಗೆಲ್ತೀನಿ. ನೀನ್ ನೋಡ್ತಾ ಇರ್ ಕುತ್ಕೊಂಡು. ನೋಡ್ತೀನಿ ಅದ್ ಏನ್ ಗೆಲ್ತೀರಾ ನೋಡು ಬಾಯ್ ಬಿಡ್ಕೊಂಡು. ನಾವ್ ಗೆದ್ಮೇಲೆ ನಿಮ್ ಬಾಯಿಗೆ ಒಂದ್ ಲಾಲಿಪಾಪ್ ಇಡ್ತೀವಿ.